ಪ್ರಶ್ನೆ ನಿರಂಜನ್ ಕೇಳಿದ್ದು ಲೆಕ್ಕಾಚಾರ ಇದೆ, ಜನರ ಮುಂದಿಡಿ, ಜನರು ಡಿಸೈಡ್ ಮಾಡ್ತಾರೆ. ದೇಶ ಒಡೆಯಕ್ಕೆ ಯಾಕೆ ಹೋಗ್ತೀರಿ? ದೇಶ ಒಡಿಬೇಕು ಅಂತ ಕಳೆದ 3 ಬಜೆಟ್ ಅಲ್ಲಿ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಸಾಧನೆ ಎಷ್ಟು ಹೇಳಿ ನೀವು? ಕೇವಲ ಒಂದು ಕರ್ನಾಟಕಕ್ಕೆ ಇವ್ರದೇ ವೆಬ್ಸೈಟ್ ಅಲ್ಲಿ ಹಾಕಿರ್ತಕ್ಕಂಥದ್ದು ಏನು ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ 150 ಒಂದು ವರ್ಷದಲ್ಲಿ 4500 ಮನೆ ಕೊಟ್ಟಿದ್ದಾರೆ. ಇನ್ನೊಂದು ಸಾರಿ ಕೇವಲ 150 ಮನೆ ಕೊಟ್ಟಿದ್ದಾರೆ. ಅಂದ್ರೆ ಇದು ನಾವು ಹೌದು. ನನ್ನ ಅನ್ನ ಕೊಟ್ಟಿರ್ತಕ್ಕಂಥ ಮಾಹಿತಿ ಅಲ್ಲ, ಇದು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ವೆಬ್ಸೈಟ್ ಅಲ್ಲಿ ಇರ್ತಕ್ಕಂಥ ಕರ್ನಾಟಕಕ್ಕೆ ವೈಟ್ ಪೇಪರ್ ರಿಲೀಸ್ ಮಾಡಿ ಎಲ್ಲಾ ಡೀಟೇಲ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದೀರಿ. ನಿಮ್ಮ ಪಕ್ಷದವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದೀರಿ. ರಿಪೀಟ್ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಡಾಕ್ಟರ್ ಸತೀಶ್ ಅವರು ಮೈತ್ರಿ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಆ ಮೈತ್ರಿ ಬಗ್ಗೆ ಕೂಡ ಟೀಕೆ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಆಮೇಲೆ ಬರೋಣ. ದೇಶ ಒಡಿಬೇಕು ಅನ್ನೋ ಪರಿಸ್ಥಿತಿಗೆ ತಂದಿಡ್ತಿದ್ದಾರೆ ಅನ್ನೋ ಆರೋಪ DK ಸುರೇಶ್ ಅವ್ರದ್ದು. ಆಮ್ ಆದ್ಮಿ ಪಕ್ಷ ಹೆಂಗ್ ನೋಡುತ್ತೆ ಈ ಹೇಳಿಕೆನ? ಅಲ್ಲ, ದೇಶ ಹೊಡಿಬೇಕು ಅಂತ ಯಾರೋ ಒಬ್ರು ಸ್ಟೇಟ್ಮೆಂಟ್ ಕೊಟ್ಟ ಮಾತ್ರಕ್ಕೆ ದೇಶ ಹೊಡಿಯುತ್ತೆ ಅಂತ ಹೇಳಿ ನಾವು ಯಾಕಂತ ಹೇಳಿದ್ರೆ ಆಯ್ತಾಯ್ತು, ಒಬ್ರು ಹೇಳಿದ್ದಕ್ಕೆ ಆ ಹೇಳಿಕೆನ ಅಷ್ಟೊಂದು ಗಂಭೀರವಾಗಿ ತಗೊಂಡು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ರಾಜ್ಯಕ್ಕೆ ಏನು ಒಂದು ಕೇಂದ್ರ ಸರ್ಕಾರದಿಂದ ಏನು ತೆರಿಗೆಗಳು ಕಾಲಕ್ಕೆ ಬರಬೇಕು ಅದು ಈವರೆಗೂ ಆಗಿಲ್ಲ. ಯಾಕಂದ್ರೆ ಇವತ್ತು BJP ಮಿತ್ರರು ಹೇಳ್ತಾ ಇರೋದಂತ ಕೇಳಿಸ್ಕೊಂಡು 2 ಲಕ್ಷ ಕೋಟಿ ಕೊಟ್ಬಿಟ್ಟಿದ್ದಾರೆ. 5 ವರ್ಷಕ್ಕೆ 30 ಸಾವಿರದಂಗೆ ನಮ್ಮ ರಾಜ್ಯಕ್ಕೆ ಏನು ಅನುದಾನ ಬರಬೇಕು 1 ಲಕ್ಷ ಕೋಟಿ ನಮ್ಮ ಯಾವುದು GST ಮತ್ತು ಏನು ಒಂದು ಕಾರ್ಪೊರೇಟ್ ಟ್ಯಾಕ್ಸು ಮತ್ತು ಪೆಟ್ರೋಲಿಯಂ ಟ್ಯಾಕ್ಸ್ಗಳಿಂದ ಹೋಗ್ತದೆ. ಆ ಹಣದಲ್ಲಿ 42% ನಮ್ಮ ರಾಜ್ಯಕ್ಕೆ ಬರಬೇಕು. ಸೊ ಇದುವರೆಗೂ ನಮಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಆ ಕೊಡೋದಂಥ ಇನ್ಸ್ಟಾಲ್ಮೆಂಟ್ಗಳಲ್ಲೂ ತಾರತಮ್ಯ ಆಗ್ತಿದೆ. ವರ್ಷದಿಂದ ವರ್ಷಕ್ಕೆ 1.5 1.6 ಈ ರೀತಿ ಕಡಿಮೆ ಆಗ್ತದೆ. ಅಂದರೆ 500ರಿಂದ 600 ಕೋಟಿ ರೂಪಾಯಿಗಳನ್ನ ಇಳಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಒಂದು ಕಡೆ ಕಾಂಗ್ರೆಸ್ ಗೌರ್ಮೆಂಟ್ನವರು ಅವರ ಒಂದು ಏನು ಪ್ರಣಾಳಿಕೆಯಲ್ಲಿ ಘೋಷಿಸಿದಾಗೆ ಅವರು ಏನು ಆ ಒಂದು ಘೋಷಣೆ ಮಾಡ್ತಕ್ಕಂಥ ಇದನ್ನು ಜನರಿಗೆ ಕೊಡಬೇಕು. ಆ ಕೊಡೋ ನಿಟ್ಟಿನಲ್ಲಿ ಅವ್ರಿಗೆ ಏನಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಸಹ ನೋಡಬೇಕಾಗ್ತದೆ. ಅವರು ಅಲ್ಲಿ ಎಲ್ಲಿ ಕೊರತೆ ಆಗ್ತದೆ, ಎಲ್ಲಿಂದ ಹಣ ಬರಬೇಕು ಅಂದರೆ ಸಹಜವಾಗಿ ನಮಗೆ ಕಾಣ್ತಾ ಇರ್ತಕ್ಕಂಥ ಅಂಕಿಅಂಶ ನಮಗೆ ಕೇಂದ್ರ ಸರ್ಕಾರದಿಂದ ಬರಬೇಕು. ಅದು ಮುಖ್ಯವಾಗಿ ನೋಡೋದಾದ್ರೆ ಒಂದು ಕಡೆ ತಾರತಮ್ಯ ಯಾವ ರೀತಿ ಆಗ್ತಾ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ರಾಜ್ಯಸಭೆಯಲ್ಲಿ ನೋಡಿ, ರಾಜ್ಯಸಭೆಯಲ್ಲಿ ವಿತ್ತ ಸಚಿವರು 5-12ಕ್ಕೆ ರಾಜ್ಯಸಭಾ ಸದಸ್ಯರು ಕೇಳ್ತಕ್ಕಂಥ ಇದು ಎಷ್ಟು ಅನುದಾನ ಬಂದಿದೆ, ರಾಜ್ಯಸಭೆಯಿಂದ ಎಷ್ಟು ದುಡ್ಡು ಬಂದಿದೆ, ಏನು ರಾಜ್ಯಗಳಿಗೆ ಎಷ್ಟು ಅನುದಾನಗಳನ್ನ ಹಂಚಿಕೆ ಮಾಡ್ತಿದ್ದೀರಾ ಅಂತ ನೋಡ್ತೀನಿ ನೋಡಿ. ಉತ್ತರ ಪ್ರದೇಶದಿಂದ 26,000 ಕೋಟಿ ತೆರಿಗೆ ಜಮಾ ಆಗಿದೆ. ಅವ್ರಿಗೆ ಹೋಗಿರೋದು ಎಷ್ಟು ಗೊತ್ತಾ? 1,70,000 ಕೋಟಿ ಹೋಗಿದೆ. ಬಿಹಾರ ವೀಕ್ಷಕರ ಗಮನಕ್ಕೋಸ್ಕರ ಕೇಳಿಸ್ಕೊಂಬಿಡಿ. ಫಿನಾನ್ಸ್ ಕಮಿಷನ್ ಸತೀಶ್ ಅವರೇ ಸ್ವಲ್ಪ ಫ್ಯಾಕ್ಟ್ ಬಗ್ಗೆನೂ ಮಾತಾಡ್ಬಿಡಿ. ಅಲ್ಲ, ಫ್ಯಾಕ್ಟ್ ಬಗ್ಗೆ ಫಿನಾನ್ಸ್ ಕಮಿಷನ್ ಒಂದ್ ನಿಮಿಷ ನಿಮಗೆ ಪ್ರಶ್ನೆ ಕೇಳ್ತಿದ್ದೀನಿ ಇದೆಲ್ಲ ಲೆಕ್ಕ ಕೊಡ್ತಿದ್ದೀರಲ್ಲ. ಫಿನಾನ್ಸ್ ಕಮಿಷನ್ ಒಂದು ರಾಜ್ಯಕ್ಕೆ ಇಷ್ಟು ಹಣ ಹೋಗ್ಬೇಕು ಅಂತ ಡಿಸೈಡ್ ಮಾಡೋದು ಯಾವೆಲ್ಲ ಅಂಶಗಳ? ಕೇವಲ ಜನಸಂಖ್ಯೆ ಅಲ್ಲ, ತಪ್ಪು ಅರ್ಧ ಫ್ಯಾಕ್ಟ್ ಸಾರಿ ಕೇವಲ ಜನಸಂಖ್ಯೆ ಅಲ್ಲ. ನಾನು 6 ಮಾನದಂಡ ಯಾವ್ಯಾವುದು ಅಂತ ಕೂಡ ಹೇಳ್ತೀನಿ. ಆದಾಯದ ಅಂತರ ಇರ್ಬೋದು, ಪ್ರದೇಶ ಇರ್ಬೋದು, ಜನಸಂಖ್ಯೆ ಇರ್ಬೋದು ಆ ರಾಜ್ಯದ್ದು, ಮತ್ತೆ ಜನಸಂಖ್ಯಾ ಕಾರ್ಯಕ್ಷಮತೆ ಇರ್ಬೋದು, ಅರಣ್ಯ ಮತ್ತು ಪರಿಸರ, ಮತ್ತೆ ತೆರಿಗೆ ಮತ್ತು ಹಣಕಾಸಿನ ಪ್ರಯತ್ನ. ಯಾಕೆ ಸರ್ ಬರೀ ಜನಸಂಖ್ಯೆ ಅಂತೀರಾ? ಇದೆಲ್ಲ ಮಾನದಂಡ ಜನಸಂಖ್ಯೆ ಅಂತೀರಾ? ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. 14ನೇ ಫೈನಾನ್ಸ್ ಕಮಿಷನ್ ಅಲ್ಲಿ
ಜನಸಂಖ್ಯೆ ವರದಿ 1971 ಪ್ರಕಾರ ಇತ್ತು. 15ನೇ ಫೈನಾನ್ಸ್ ಕಮಿಷನ್ 2011 ವರದಿ ಪ್ರಕಾರ ಇದೆ. ಇದು ಒಂದು ಅದನ್ನೇ ಹಿಂದೆ ಹೇಳ್ತಾ ಇರೋದು ನಾನು. ಹಿಂದೆ 10% ಜನಸಂಖ್ಯೆ ಈಗ ಮಾನದಂಡ ಆಗ್ಬೇಕಿತ್ತಲ್ಲ ಇತ್ತು. 2021 ಇವತ್ತು 15% ಜನಸಂಖ್ಯೆ ಮಾನದಂಡ ಆಗಿದೆ. ಆಗಿದ್ದಿದ್ರೆ ಅಲ್ಲ, ನಮ್ಮ ಮಧ್ಯದಲ್ಲಿ ಮತದಾನ ಮಾತಾಡಿಲ್ಲ, ಮಧ್ಯದಲ್ಲಿ ಮಾತಾಡಬೇಡಿ. ನೀವು ನನಗೆ ಮಾತಾಡೋದಕ್ಕೆ ಅವಕಾಶ ಕೊಡಿ, ಮುಗಿಸ್ತೀನಿ. ಇವತ್ತು ನಾವು ಇರೋದು ಒಕ್ಕೂಟ ವ್ಯವಸ್ಥೆಯಲ್ಲಿ. ಈಗ ಏನು GST ಸಿಸ್ಟಮ್ ಇದೆ, ಸ್ಟೇಟ್ GST, SGST ಬಂದು 50% ಸ್ಟೇಟ್ಗಳಲ್ಲೇ ಇರುತ್ತೆ. 100% ಸರ್, 100%. ಸ್ಟೇಟ್ GST 100%, ಅಂದ್ರೆ ಕಲೆಕ್ಟ್ ಆಗೋದ್ರಲ್ಲಿ 50% ಸ್ಟೇಟ್ GST ಇರುತ್ತೆ, ಸೆಂಟ್ರಲ್ GST 50%, 100% ಇಲ್ಲೇ ಇರುತ್ತೆ ಸ್ಟೇಟ್ GST. ಸೆಂಟ್ರಲ್ GST ನಲ್ಲಿ ನಮಗೆ ಡೆವಲ್ಯೂಷನ್ ಆಫ್ ಫಂಡ್ ಪ್ರಕಾರ ಅದಕ್ಕೆ ಒಂದು ಮಾನದಂಡ ಇದೆ. ಆ ಫಾರ್ಮುಲಾ ಪ್ರಕಾರ ಶೇರ್ ಮಾಡ್ತಾ ಇದ್ದಾರೆ. 41% ನಮಗೆ 15ನೇ ಫೈನಾನ್ಸ್ ಕಮಿಷನ್ ಅಲ್ಲಿ ರಾಜ್ಯಗಳಿಗೆ ಡೆವಲ್ಯೂಷನ್ ಆಫ್ ಫಂಡ್ ಪ್ರಕಾರ ಬರ್ತಾ ಇದೆ. ಹೌದು. ಈಗ ಫೈನಾನ್ಸ್ ಮಿನಿಸ್ಟರ್ ಫೈನಾನ್ಸ್ ಕಮಿಷನ್ ಪ್ರಕಾರ ಕೊಡ್ತಾ ಇದ್ದಾರೆ. ಫ್ಯಾಕ್ಟ್ ಚೆಕ್ ಆಗ್ಲೇ ಅವ್ರು ಹೇಳಿದ್ರು 6,000 ಮನೆ, ಎಷ್ಟು 6,600 ಎಷ್ಟು ನೀವು ಹೇಳಿದ್ರು? 600 ನೋಡಿ, ಇಲ್ಲ, ನೀವು ಹೇಳಿದ ತಕ್ಷಣ ನಂಗೆ ಭಯ ಆಗೋಯ್ತು. ಏನಪ್ಪ ಇದು? ಒಂದ್ ನಿಮಿಷ ಕೇಳಿ. ಅಲ್ಲ, ನನಗೆ ಭಯ ಆಗೋಯ್ತು. ಮೋದಿ ಅವರು ಹೂ ಇಡ್ತೀರಾ ಅಂತ. ಅಲ್ಲ, ಕೇಳಿಸ್ಕೊಳ್ಳಿ. ಕರ್ನಾಟಕದ ರಿಪೋರ್ಟ್ ಕೇಳಿಸ್ಕೊಳ್ಳಿ. ಕರ್ನಾಟಕದ ರಿಪೋರ್ಟ್ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅರ್ಬನ್ ಅಲ್ಲಿ ಟೋಟಲ್ ಮನೆ ಅಪ್ರೂವ್ ಆಗಿರೋದು 5,90,256. ಓಕೆ, ಅಪ್ರೂವ್ ಆಗಿರೋದು. ಟೆಂಡರ್ ಆಗಿರೋದು 1.5 ಲಕ್ಷ. ವರ್ಕ್ ಆರ್ಡರ್ ಕೊಟ್ಟಿರೋದು 1.25 ಲಕ್ಷ. ಫೌಂಡೇಶನ್ ಹಾಕಿರೋದು 30,000. ಫುಲ್ ಸ್ಟ್ಯಾಟ್ಸ್ ಏನಿದೆ, ಕಂಪ್ಲೀಟೆಡ್ 35,000 ಮನೆ ಕಂಪ್ಲೀಟ್ ಆಗಿದೆ. ಮತ್ತೆ ಈ ವರ್ಷದ್ದು ಲೇಟೆಸ್ಟ್ ರಿಪೋರ್ಟ್ ಅದು ಹೇಗೆ 600 ಮನೆ ಅಂತ? ಫ್ಯಾಕ್ಟ್ ಚೆಕ್. ನೋಡಿ ಸ್ಮಿತಾ, ಮೊದಲನೇದಾಗಿ 3 ವಿಚಾರವನ್ನ ನಾನು ದಯವಿಟ್ಟು ನನಗೆ ಅವಕಾಶ ಕೊಡಿ. ಮೊದಲನೇ ಪಾಯಿಂಟ್ ನೀವು ಅವಾಗಲೇ ಹೇಳಿದ್ರೆ, ನನ್ನ ಮಿತ್ರರು ಚಂದ್ರಶೇಖರ್ ಹೇಳ್ತಾ ಇದ್ರು, ನಾವು 2 ಲಕ್ಷ ಕೋಟಿಯನ್ನು 5 ವರ್ಷ ಕೊಟ್ಟಿದ್ವಿ ಕರ್ನಾಟಕಕ್ಕೆ ಅಂತ ಹೇಳಿದ್ದಾರೆ. 2,82,000 ವಾಟ್ ಎವರ್ ದ ಅಮೌಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಕರ್ನಾಟಕದಿಂದ ಈ ವರ್ಷ ಈ ವರ್ಷ 6.72 ಲಕ್ಷ ಕೋಟಿಯನ್ನು ಕಟ್ಟಿದ್ದೇವೆ. 5 ವರ್ಷದಲ್ಲಿ ಆಲ್ಮೋಸ್ಟ್ 36 ಲ್ಯಾಕ್ ಕ್ರೋರ್ ಕೊಟ್ಟಿದ್ದೇವೆ ನಾವು. ಕರ್ನಾಟಕದಿಂದ ಕೇಂದ್ರಕ್ಕೆ ಹೋಗಿರ್ತಕ್ಕಂಥ ತೆರಿಗೆ 5 ವರ್ಷದಲ್ಲಿ 30 ಲಕ್ಷಕ್ಕಿಂತ ಹೆಚ್ಚು. ನಮಗ್ ಬಂದಿರತಕ್ಕಂಥದ್ದು ಕೇವಲ 2,85,000 ಕೋಟಿ. ಮೊದಲನೇ ಎರಡನೇ ಪಾಯಿಂಟ್, ಇವಾಗ ಅವಾಗಲೇ ಒಂದು ಹೇಳ್ತಾ ಇದ್ರು, ಏನು ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಆಗಿಲ್ಲ ಅಂತ ಹೇಳಿ. 15 ಫೈನಾನ್ಸ್ ಕಮಿಷನ್ ಅಲ್ಲಿ ರಾಜ್ಯಗಳು ಯಾವಾಗಲೂ 15 ಫೈನಾನ್ಸ್ ಕಮಿಷನ್ ಅಲ್ಲಿ ಫೈನಲ್ ಆಗಿ ಏನು ನಿರ್ಧಾರ ಆಗಬೇಕು ಅನ್ನೋದು ಬೇಸ್ಡ್ ಆನ್ ನಂಬರ್ ಆಫ್ ಮುಖ್ಯಮಂತ್ರಿಗಳಿದ್ದಾರೆ ಅಂತ ಹೇಳಿ. ಕರ್ನಾಟಕ ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಕಮ್ಮಿ ಇದ್ದಿದ್ರಿಂದ ಆ ನಿರ್ಧಾರವನ್ನ ಮಾಡಿದ್ದು ಬಿಜೆಪಿ ಮಂತ್ರಿಗಳು ಮಾತ್ರ, ಬಿಜೆಪಿ ಮುಖ್ಯಮಂತ್ರಿಗಳು ಮಾತ್ರ. ಸ್ಟೇಟ್ ಡೆವಲ್ಯೂಷನ್ ಫಂಡ್ ಅನ್ನ ಫೈನಲ್ ಆಗಿ ಅಪ್ರೂವ್ ಆಗಿರೋದು ಬಿಜೆಪಿ ಮುಖ್ಯಮಂತ್ರಿಗಳೇ ಹೊರತು ಕರ್ನಾಟಕ ಬಿಜೆಪಿ ಮುಖ್ಯಮಂತ್ರಿಗಳು. ಹಾಗಾಗಿ ಕರ್ನಾಟಕಕ್ಕೆ ಅನ್ಯಾಯ